ಭಾರತ ಚಿತ್ರರಂಗದ ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರನ್ನ ಮೈಸೂರಿನಲ್ಲಿ ನೋಡ್ಕೊಳ್ತಿದ್ದಂತಹ ಕೇರ್ ಟೇಕರ್ ನವೀನ್ ಅವ್ರು ನನ್ನ ಜೊತೆ ಇದ್ದಾರೆ. ನವೀನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನವೀನ್ ಸರ್, ಅಮ್ಮ ಇಲ್ಲ ಸರ್, ಮೊದಲಿಗೆ ನಿಮ್ಮ ಮಾತು. ಸರ್ ಅದು ನನಗೆ ಕನ್ಸು ಅನ್ಸ್ಬಿಟ್ಟಿದೆ ಸರ್. ಅದು ಈಗೆಲ್ಲ ಇದೇನೋ ಕನಸಲ್ಲಿ ಅದೇ ಥರ ಇರೋದು ಸರ್. ಈಗ ಅವ್ರು ಇಷ್ಟು ವರ್ಷ ನಮ್ಮ ಜೊತೆ ಇದ್ದಿದ್ದು ಅಂತ ಕನಸೆ ಇಲ್ಲ ಅನ್ನೋದು. ಆದರೆ ನಾಳೆಯಿಂದ ಅದು ಹೆಂಗಿರ್ತೀನಿ ಅಂತ ನಂಗೆ ಗೊತ್ತಿಲ್ಲ ಸರ್. ಹೆಂಗೆ ಸರ್ ಅಮ್ಮಂಗೂ ನಿಮಗೂ ಪರಿಚಯ ಆಗಿದ್ದು? ಸರ್ ನಾನು ರೇಡಿಯೋವೆಲ್ಲ ಆಕಾಶವಾಣಿಲೆಲ್ಲ ಸಾಂಗ್ ಕೇಳಬೇಕಾದ್ರೆ ಅದೇನೋ ಆ ಸಾಂಗ್ ಕೇಳಿದ್ರೆ ಮೈಯೆಲ್ಲ ಒಂಥರ ವೈಬ್ರೇಷನು. ಮತ್ತು ಇದು ನಾನು 7th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಎಕ್ಸಾಮಲ್ಲಿ ಅವ್ರ ಬಗ್ಗೆ ಲೆಟ್ರ್ ಬರೆದಿದ್ದೆ ಸರ್. ಲೆಟ್ರ್ ಅಂದರೆ ನಿಮಗೆ ಏನಕ್ಕೋಸ್ಕರ ಲೀವ್ ಬೇಕು ಅಂತ ಒಂದು 7th ಸ್ಟ್ಯಾಂಡರ್ಡಲ್ಲಿ ಒಂದು ಇದು ಕೊಡ್ತಾರೆ. ನೀವು ಏನಕ್ಕೋಸ್ಕರ ನೀವು ಲೀವ್ ಕೇಳಿದ್ರ ಅಂತ. ನಾನು ಇದು ಜನಕಿ ಅಮ್ಮ ಸಾಂಗ್ಸ್ ಇದು ಪ್ರೋಗ್ರಾಮ್ ಇದೆ, ಬೆಂಗಳೂರಿಗೆ ಹೋಗ್ಬೇಕು ನಾನು, ದಯಮಾಡಿ ನನಗೆ ಆರಾಧ್ಯ ದೇವತೆ ಅಂತ 7th ಸ್ಟ್ಯಾಂಡರ್ಡಲ್ಲಿ ಆ ಥರ ಬರೆದಿದ್ದೆ ಸರ್. ನನಗೆ ಈಗಲೂ ನನಗೆ ಅದು ಹೇಗೆ ಅಂತ ನನಗೆ ಅದು ಗೊತ್ತಾಗ್ತಿಲ್ಲ ಸರ್. ಸರ್ ಈಗ ಅಮ್ಮ ಏನು ಮೈಸೂರಲ್ಲಿ ಏನು ಇಷ್ಟ ಆಗ್ತಿತ್ತು ಸರ್? ಮೈಸೂರಲ್ಲಿ ಅದೇ ಅವ್ರು ಯಾವಾಗಲೂ ಹೇಳೋರಿ, ತುಂಬ ಜನ ಬಂದು ಕೇಳಿದಾಗ ಮೈಸೂರಲ್ಲಿ ಏನಕ್ಕೆ ಇಷ್ಟ ಅಂತಂದರೆ ನಮ್ಮ ಮಕ್ಕಳಿದ್ದಾರೆ, ನಾನು ಅವ್ರಿಗೋಸ್ಕರ ಅವ್ರೊಂದು 4-5 ಜನ ಇದ್ದು ತುಂಬ ಹಚ್ಕೊಬಿಟ್ಟಿರು. ನಾನು ನಿಮಗೋಸ್ಕರ ಮೈಸೂರು ಬರೋದು, ನೀವೇ ನಂಗೆ ಇನ್ನೇನೈತೆ ಅಲ್ಲೂ ನಾನು ರೂಮಲ್ಲಿ ಇರ್ತೈತೆ, ಇಲ್ಲೂ ರೂಮಲ್ಲಿ ಇರ್ತೈತೆ ಅಂತಲೇ ಹೇಳಿ. ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಸ್ತಿದ್ರು ಸರ್. ಅವ್ರಿಗೆಲ್ಲರಿಗೂ ಒಂದೇ ಥರ ಪ್ರಿಯ, ಅದೇನೋ ತುಂಬ ಅಟ್ಯಾಚ್ಮೆಂಟ್ ಸರ್. ಇದು ಹೇಳೋಕ್ಕಾಗಲ್ಲ. ಕೊನೆ ದಿನಗಳು ಹೇಗಿದ್ವು ಸರ್? ಕೊನೆ ದಿನಗಳಲ್ಲಿ ಅದೇ ಚೆನ್ನಾಗಿದ್ರು ಸರ್. 10ನೇ ತಾರೀಕು ನನ್ನ ಮೊಬೈಲಲ್ಲಿದೆ, ಯಾವ್ಯಾವುದೋ ಫೋಟೋಸ್ನ ಚಾಟಿ ಬಿಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಕಲರೆಲ್ಲ ಮಾಡಿ ಇದು ಮಾಡಿದೆ, ನನಗೂ ಕಳಿಸಿದ್ದು ಅಂತೆಲ್ಲ ಹೇಳಿ ಅವರು ಸೆಂಡ್ ಮಾಡಿಸ್ಕೊಂಡು ಮನಗಿರ್ಬೇಕಾದ್ರೆ. ಆಮೇಲೆ ಮಲಯಾಳಿ ಅವ್ರಿಗೆ ಎಷ್ಟು ಮೆಮೊರಿ ಪವರ್ ಅಂತಂದರೆ, ಅದು ಚಿಕ್ಕದ್ರಲ್ಲಿ ಯಾರೋ ಒಂದು ಮ್ಯಾಗ್ಝಿನ್ ಬರೀತು, ಮ್ಯಾಗ್ಝಿನ್ ಕೇಳೋದಿಂದ ಕಳಿಸಿದ್ರು ನನಗೆ. ಅದು ಇಷ್ಟು ಚಿಕ್ಕ ಫೋಟೋದಲ್ಲಿ 5-6 ಜನ ಇರ್ತಾಯಿದ್ರು. ಅವರು ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ ಇವರೇ ಅಂತ. ಮಲಯಾಳಿ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರ ಹೆಸರು ಹೇಳೋರು. ನಾನು ಚಾಟ್ ಜಿಪಿಟಿ ಇಲ್ಲಾಗೆ ಕನ್ನಡದಲ್ಲಿ ಅನುವಾದ ಮಾಡಿ ನೋಡಿದ್ರೆ ಒಂದೇ ಒಂದು ಹೆಸರು ಸಹ ಚೇಂಜ್ ಇರ್ತಾ ಇರಲಿಲ್ಲ ಸರ್. ಅಷ್ಟು ಮೆಮೊರಿ ಇಲ್ಲ ಸರ್. ಈಗ ಅವ್ರ ಜೊತೆ ಏನು ಅವರು ಮನೇಲಿದ್ದಾಗ ಹೆಂಗಿರ್ತಿದ್ರು ಸರ್ ಅವರು? ಸರ್ ಮನೇಲಿ ಇರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ರೂಮಲ್ಲಿ ಅದೇ ಮೊಬೈಲಲ್ಲಿ ಅವರು ಫೋಟೋ ಎಡಿಟ್ ಮಾಡೋದು, ಮತ್ತು ಫ್ಯಾನ್ಸ್ಗಳ ಜೊತೆ ತುಂಬ ಜನ ಇದ್ದರು. ಯಾರು ರಿಪ್ಲೈ ಮಾಡಿರ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡೋರು. ಆಮೇಲೆ ಫೋಟೋ ಎಡಿಟಿಂಗು. ಬದುಕಿನ ಬಗ್ಗೆ ಏನಾದರೂ ಹೇಳ್ತಿದ್ರಾ ಸರ್? ಏನಾದರೂ ಹೇಳ್ತಿದ್ರು? ಏನಿಲ್ಲ, ಒಂದೊಂದ್ಸರಿ ಅವ್ರ ಮಗ ಎಲ್ಲ ತಿರೋಗಿದೆ, ತುಂಬ ಫೀಲ್ ಮಾಡ್ಕೊತಾ ಇರೋ. ತುಂಬ ಅಂದರೆ ಫೀಲ್ ಮಿಸ್ ಮಾಡ್ಕೊತಾ ಇರೋ. ಆಮೇಲೆ 2 ವರ್ಷದ ಹಿಂದ್ಗಡೆ ಅವ್ರ ಮೊಮ್ಮಗಳು ಒಬ್ಬರು ದೊಡ್ಡ ಮೊಮ್ಮಗಳು ತೀರೋಗ್ಬಿಟ್ಟು ಫೈರ್ ಆಕ್ಸಿಡೆಂಟ್ ಅಮೇರಿಕಾದಲ್ಲಿ. ಅದು ತುಂಬ ನೋವಲ್ಲಿದ್ದರು ಸರ್. ಅದು ಹೊರಗಡೆ ಎಲ್ಲೂ ಹೇಳ್ಕೊಳ್ಳಿಲ್ಲ. ಅದು ತುಂಬ ಇದರಲ್ಲಿ ಫೀಲ್ ಮಾಡ್ತಿದ್ರು. ಇವತ್ತು ಎಷ್ಟು ಗಂಟೆಗೆ ಅಂತ್ಯಕ್ರಿಯೆ ಸರ್? ಏನೆಲ್ಲ ವಿಧಿವಿಧಾನಗಳ ಕಾರ್ಯಕ್ರಮಗಳು? ನಮ್ಮದು ಫಾರ್ಮ್ ಹೌಸ್ ಇದೆ ಸರ್ ಇಲ್ಲಿ ಇಲ್ಲಿಂದ ಕಣಿನುಂಡಿಲಿ ಅಲ್ಲಿ. ಓಕೆ. ಇಲ್ಲಿ ಈಗ ಎಷ್ಟು ಗಂಟೆಯಿಂದ ಮನೆಯಲ್ಲಿ ಮಹಾರಾಜ ಗ್ರೌಂಡ್ ಸರ್? ಇಲ್ಲಿ ಮಹಾರಾಜ ಗ್ರೌಂಡ್ 8 to 9 ಅಂತ ಅನ್ಕೊಂಡಿದ್ದೀವಿ ಸರ್. ಈಗ ಎಷ್ಟು ಯಾವ ರೀತಿ ಅಂತ್ಯಕ್ರಿಯೆ ಆಗುತ್ತೆ? ಅದೇ ಅವರು ಈ ಮಾಮೂಲಿ ಬ್ರಾಹ್ಮಣ ಸಂಪ್ರದಾಯ ಅಂತ ಎಷ್ಟೊತ್ತಾಗುತ್ತೆ? ನಾವು ಒಂದು 5 ಅಂತ ಅನ್ಕೊಂಡಿದ್ದೀವಿ ಸರ್. 5 ಏನಕ್ಕೆ ಅಂದರೆ ಹೈದ್ರಾಬಾದಿಂದೆಲ್ಲ ಮತ್ತು ವೈಜಾಗಿಂದೆಲ್ಲ ತುಂಬ ಜನ ಬರ್ತಾಯಿದ್ದಾರೆ. ಫ್ಲೈಟು ಏನೋ 4 o'clock ಲ್ಯಾಂಡ್ ಆಗ್ತಿದೆ ಅಂತ ಮೈಸೂರು ಸಂಜೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು 5 ಅಂತ. ಇದಿಷ್ಟು ಕೇರ್ ಟೇಕರ್ ನವೀನ್ ಅವರ ಮಾತುಗಳು. ಕ್ಯಾಮರಾಮನ್ ಕಾರ್ತಿಕ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.